ದೇವರನಾಡು ಕೇರಳಂನಲ್ಲಿ ಭಾರಿ ಮಳೆಯಾಗ್ತಾ ಇದೆ. ಹಲವೆಡೆ ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. 35 ಗಂಟೆಯಲ್ಲಿ 13 ಇಂಚು ಮಳೆಯಾಗಿದೆ. ಮೃತರ ಸಂಖ್ಯೆ 8ಕ್ಕೆ ಏರಿಕೆಯಾಗಿದೆ ಎನ್ನುವ ಮಾಹಿತಿ ಇದೆ. ಕೇರಳದಲ್ಲಿ ಭಾರಿ ಮಳೆಯಾಗ್ತಾ ಇದೆ. 35 ಗಂಟೆಯಲ್ಲಿ 13 ಇಂಚು ಮಳೆಯಾಗಿರೋದು. ಮೃತರ ಸಂಖ್ಯೆ 8ಕ್ಕೆ ಏರಿಕೆಯಾಗಿರೋದು. ಕೋಝಿಕೋಡ್ನ ಕನ್ನಡಿ ಕಾಲ್ನಲ್ಲಿ ಮಳೆಯಿಂದ ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ಮನೆಯಿಂದ ಹೊರಗೆ ಬರೋಕ್ಕಾಗದೆ ಸ್ಥಳೀಯ ನಿವಾಸಿಗಳು ಪರದಾಡ್ತಾ ಇದ್ದಾರೆ. ಅಂತಹ ಸ್ಥಿತಿಯಲ್ಲಿದೆ. ಮನೆಗಳಲ್ಲಿ ಸಿಲುಕಾಕೊಂಡವರಿಗೆ ಆಹಾರ ಮತ್ತು ಅಗತ್ಯ ವಸ್ತುಗಳ ವಿತರಣೆ ಆಗ್ತಾ ಇದೆ. ಸದ್ಯ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಭರದಿಂದ ಸಾಗಿದೆ ರಕ್ಷಣಾ ಕಾರ್ಯಾಚರಣೆ. ರಾಜ್ಯಾದ್ಯಂತ 30ಕ್ಕೂ ಹೆಚ್ಚು ಮನೆಗಳು ಮಳೆಯಿಂದ ನೆಲಸಮ ಆಗಿಬಿಟ್ಟಿದೆ. 209 ಪರಿಹಾರ ಶಿಬಿರ, 5,000ಕ್ಕೂ ಹೆಚ್ಚು ಜನರ ಸ್ಥಳಾಂತರ. ಗುಡ್ಡಗಾಡು ಪ್ರದೇಶದಲ್ಲಿ ಆತಂಕ ಹೆಚ್ಚಾಗಿದೆ. ಮುನ್ನೆಚ್ಚರಿಕಾ ಕ್ರಮವನ್ನ ಅಲ್ಲಿನ ಸರ್ಕಾರ ತೆಗೆದುಕೊಂಡಿದೆ. ಕೇರಳಂನಲ್ಲಿ ಆಗ್ತಾ ಇರುವಂಥ ಭಾರಿ ಮಳೆ ಒಂದು ಕಡೆಯಲ್ಲಿ ಅಲ್ಲಿ ಪ್ರವಾಹ ಪರಿಸ್ಥಿತಿಯನ್ನು ನೋಡ್ತಾ ಇರಬಹುದು. ಹಾಗೆಯೇ ಅಪಾಯದಲ್ಲಿ ಯಾರೆಲ್ಲ ಸಿಲುಕಿದ್ರೋ ಅವರನ್ನು ಸ್ಥಳಾಂತರ ಮಾಡುವ ಕೆಲಸ ಕೂಡ ಭದ್ರತಾ ಸಿಬ್ಬಂದಿಯಿಂದ ಆಗ್ತಾ ಇದೆ. ಮನೆಗಳಲ್ಲಿ ಯಾರೆಲ್ಲ ಸಿಲುಕಾಕೊಂಡಿದ್ದಾರೆ ಅವರಿಗೆ ಅಗತ್ಯವಾಗಿ ಬೇಕಾಗಿರುವಂಥ ಆಹಾರ, ಅಗತ್ಯ ವಸ್ತುಗಳ ವಿತರಣೆ ಕೂಡ ಆಗ್ತಾ ಇರೋದು ನೋಡ್ತಾ ಇರಬಹುದು. ಕಣ್ಣು ಹಾಯಿಸಿದಲ್ಲೆಲ್ಲ ಕಾಣ್ತಾ ಇರೋದು ಬರೀ ನೀರು 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 ಮಾತ್ರ. 209 ಪರಿಹಾರ ಶಿಬಿರಗಳನ್ನು ಆಲ್ರೆಡಿ ಕೇರಳಂನಲ್ಲಿ ಓಪನ್ ಮಾಡಲಾಗಿದೆ ಎನ್ನುವ ಮಾಹಿತಿ ಇದೆ. 5,000ಕ್ಕೂ ಹೆಚ್ಚು ಜನರನ್ನು ಸ್ಥಳಾಂತರ ಕೂಡ ಮಾಡಲಾಗಿದೆ. ಗುಡ್ಡಗಾಡು ಪ್ರದೇಶದಲ್ಲಿ ಆತಂಕ ಹೆಚ್ಚಾಗಿದೆ. ಅಲ್ಲಿನ ಹೊಸ ಸರ್ಕಾರ ಮುನ್ನೆಚ್ಚರಿಕಾ ಕ್ರಮವನ್ನು ಕೂಡ ತೆಗೆದುಕೊಂಡಿದೆ. ಇತ್ತ ಕೋಝಿಕೋಡ್ನ ಕನ್ನಡಿ ಕಾಲ್ನಲ್ಲಿ ಮಳೆಯಿಂದ ಪ್ರವಾಹ ಪರಿಸ್ಥಿತಿ ಉಂಟಾಗಿರುವಂಥ ದೃಶ್ಯಗಳನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ. ರಸ್ತೆಗಳೆಲ್ಲವೂ ಕೂಡ ನದಿಗಳಂತೆ ಭಾಸವಾಗ್ತಾ ಇದೆ. ಹಾಗೆಯೇ ಸಾಕಷ್ಟು ಮನೆಗಳು ಕೂಡ ಮುಳುಗಡೆಯಾಗಿವೆ. ಮನೆ, ದೇವಸ್ಥಾನ ಹೀಗೆ ಅನೇಕ ಕಡೆ ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜನರನ್ನು ಒಂದು ಸ್ಥಳದಿಂದ ಇನ್ನೊಂದು ಕಡೆಗೆ ಸ್ಥಳಾಂತರ ಮಾಡುವಂಥ ಕೆಲಸವನ್ನು ಕೂಡ ಅಲ್ಲಿ ಭದ್ರತಾ ಸಿಬ್ಬಂದಿ ಮಾಡ್ತಾ ಇರುವಂಥದ್ದು. ರಕ್ಷಣಾ ಕಾರ್ಯಾಚರಣೆ ಕೂಡ ಚುರುಕುಗೊಂಡಿದೆ. ಹಾಗೆಯೇ ಗುಡ್ಡ ಕುಸಿಯುವಂಥ ಸಾಧ್ಯತೆಗಳು ಕೂಡ ಇವೆ. ಗುಡ್ಡಗಾಡು ಪ್ರದೇಶದಲ್ಲಿ ಯಾರೆಲ್ಲ ಇದ್ದಾರೆ ಇವರಲ್ಲಿ ಆತಂಕ ಹೆಚ್ಚಾಗ್ತಾ ಇದೆ. ಕೇರಳದಲ್ಲಿ ಮಳೆರಾಯ ಸೃಷ್ಟಿ ಮಾಡಿರುವ ಅವಾಂತರದ ದೃಶ್ಯಗಳನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ.